ರೋಡಲ್ಲ ಫುಲ್ ಬಂದಾಗಿದೆ ರೋಡು. ಆದರೂ ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಮನೇಲಿಟ್ಟು ಡೆಲ್ಲಿಗೆ ಹೆಂಗೆ ಬಿದ್ದಿದೆ ನೋಡಿದ್ರೆ. ರೋಡ್ ಬಂದ್ ಮಾಡಿದ್ದಾರೆ ಆಲ್ರೆಡಿ, ಒಂದೂವರೆ 2 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಆಲ್ರೆಡಿ ಹೋಗ್ತಾ ಇದ್ದೀನಿ ನಾನು. ಮುಂದೆ ಹಾಯೇ ಬಿಸ ಅವರು ಇಲ್ಲೇ ಅವ್ರದ್ದು ಸ್ವಂತ ಇದಿದೆ ಅಂತ ಹೋಟೆಲ್ಲು. ಇವಾಗ ಜಸ್ಟ್ ಫ್ರೆಂಡ್ ಆದರು, ಅದಕ್ಕೆ ಮುಂದೆ ಹೋಗ್ಬಿಡೋಣ ಅಂತ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಂತ ಅವ್ರಿಗೆ ಇದಿದೆ, ಹೆಂಗೂ ಕ್ಲಿಯರ್ ಆದರೂ ಹೋಗ್ಬಿಡೋಣ. ಸುಮ್ಮನೆ ಇಲ್ಲಿ ನಿಂತಿದ್ರೆ ಆಗೋದಿಲ್ಲ. ಒಂದೇ ಸಲ ಎಲ್ಲ ಗಾಡಿ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ. ನೆನ್ನೆ ನೈಟ್ ಮಳೆಯಲ್ಲಿ ಎಷ್ಟು ಇದಾಗಿದೆ ನೋಡಿ. ಏನು ಹೊಡಿತಾ ನೋಡಿ, ಅಯ್ಯೋ ಬುಜ. ನೋಡಿ ಆ ಕಡೆ ರೋಡ್ ನೋಡಿ ಫುಲ್ ಬಂದಾಗಿದೆ. ಇನ್ನು ಎಲ್ಲೆಲ್ಲಾಗಿದೆ ಗೊತ್ತಿಲ್ಲ ಫ್ರೆಂಡ್, ಆದರೆ ನನಗೆ ಆಲ್ರೆಡಿ ಫುಲ್ ಜಾಮ್ ಆಗಿದೆ ಆ ಕಡೆ. ನೋಡೋಣ, ಹೋಗ್ತಾ ಇದ್ದೀನಿ. ಜಾಮ್ ಆಗಿದೆ ನೋಡಿ, ಈ ಕಡೆ ಎಲ್ಲ ತಂದಿಲ್ಲಿ ನಿಲ್ಲಿಸಿ ಜಾಮ್ ಮಾಡಿಕ್ಕಿದ್ದಾರೆ. ನೋಡಿ ಹೆಂಗೆ ಬಿದ್ದಿದೆ ನೋಡಿ, ನೈಟ್ ಬಿದ್ದಿರೋದು. ಮೈ ಗಾಡ್, ನನ್ನ ತಲೆ ಮೇಲೆ ಏನು ಬೀಳ್ದಿರೋದ್ರೆ ಸಾಕಿರೋಕ್ಕೆ. ನಾನು ನೈಟೇ ಬಂದ್ಬಿಡ್ಬೇಕಾಗಿತ್ತು, ಏನು ಮಾಡೋದು, ಮಳೆ ಕಾರಣದಿಂದ ಸ್ಟಾಪ್ ಆದೆ. ಹೆಂಗೋ ಇರಲಿ ಅಂತ ಟಯರ್ಡ್ಗೆ ಹೆಂಗೋ ನೋಡಿದ್ರೆ ಇವಾಗ ಎಷ್ಟೊಂದು ಜಾಮ್ ಆಗಿದೆ. ನೈಟ್ ಓಪನ್ ಇತ್ತು, 11 o'clock ಮಳೆ ಬಂತು, ಅವಾಗಿಂದ ಸ್ಟಾರ್ಟ್ ಆಗಿದೆ ಅಲ್ಲ ಇದು. ಟನ್ನಲ್ ಒಳಗೆ ಹೋಗ್ಬೋದು. ಹೌದು, ಸೌಂಡ್ ನೋಡಿದ್ರೆ ಹೆಂಗೆ ಕೇಳ್ತೆ. ಆಯಾ ಭುಜಾನೇ ಭುಜ. ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಷ್ಟೇ, ಎಷ್ಟು ಬೇಗ ಹತ್ರ ಆಗುತ್ತೋ ನಾವು ಹೋಗೋಕ್ಕೆ ಆಗುತ್ತಿಲ್ಲ. ಎಲ್ಲ ಒಟ್ಟಿಗೆ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ಹೋಗೋಕ್ಕೆ, ಅದೇ ಮೈನ್ ಅಲ್ವಾ. ಇದೇನು ದೊಡ್ಡ ಟೆನಲ್ ಅಲ್ಲ, ಎಲ್ಲ ಚಿಕ್ಕ ಚಿಕ್ಕ ಟೆನಲು. ಹೈಯೆಸ್ಟ್ ಹಿಂದ್ಗಡೆ ಹೋಯ್ತದು ಟೆನಲು. ನೋಡೋಣ, ಆದಷ್ಟು ಮುಂದೆ ಹೋಗಿರೋಣ, ಬಿಟ್ಟರೆ ಬೇಗ ಹೋಗೋಕ್ಕೆ ಸರಿ ಹೋಗುತ್ತೆ. ನಾನು ಹೆಂಗಣ ಇವತ್ತು ಡೆಲ್ಲಿ ರೀಚ್ ಆಗಿಬಿಡ್ಬೇಕು ಗೊತ್ತಿದ್ದೀನಿ, ಏನಾಗುತ್ತೋ ನೋಡೋಣ. ದೇವರು ಒಳ್ಳೇದೇ, ಎಲ್ಲ ಒಳ್ಳೇದೇ ಆಗುತ್ತೆ ಅಷ್ಟೇ. ಕರ್ಕೊಂಡು ಹೋಗ್ಬೇಕು. ಎಲ್ಲ ಕಡೆ ಕ್ಲೋಸ್ ಆಗಿದೆ, ಯಾಕಂದರೆ ಅಷ್ಟು ಜೋರು ಮಳೆ ನೈಟು. ಆಯಾ ಬಸ್ಸದವ್ರು ನೋಡಿ ಏನು ಹೊಡಿತಾ ಇದ್ದಾರೆ. ಅವ್ರದ್ದು ಯಾಕೋ ಬ್ರೇಕ್ ಹಿಡಿತಾ ಇಲ್ಲ, ಲೈಟಾಗಿ ಹಿಡಿತಾ ಇದೆ, ಜಾಸ್ತಿ ಹಿಡಿತಾ ಇಲ್ಲ. ನಂದು ಸ್ವಲ್ಪನೇ ಹಿಡಿತಾ ಇರೋದು, ನಂದು ಅದೇ ಥರ. ಯಾಕೆ ಸುಟ್ಬಿಟ್ಟು ಬಂದಿದ್ದೀವಲ್ಲ, ಸ್ಪ್ರೇ ಇದು ಮಾಡಿಸ್ಬೇಕು, ಇಲ್ಲ ಕ್ಲೀನ್ ಮಾಡಿಸ್ಬೇಕು, ಇಲ್ಲ ಬ್ರೇಕ್ ಶೂ ಹೋಗಿದೆ ಗೊತ್ತಿಲ್ಲ ನಂದು. ಯಾಕಂದರೆ 4,300 ಚೇಂಜ್ ಹೋಗ್ಬಿಟ್ಟಿದೆ ಮೇಲೆ ಕಿಲೋಮೀಟ್ರು. ಕಾರೇನು ಬರ್ತಾ ಇದ್ದಂಗಿದೆ. ಹಂಗೆ ನಮಗೂ ಸ್ವಲ್ಪ 2 ವೀಲರ್ ಜಾಗ ಸಿಕ್ಕಿದ್ರೆ ಸಾಕು, ಓಡೋಗ್ಬಿಡ್ಬೋದು. ಅದಕ್ಕೆ ನಾವಿಬ್ಬರು ಮಾತಾಡ್ಕೊಂಡು ಮೂವ್ ಮಾಡ್ಕೊಂಡು ಬಂದುಬಿಟ್ವಿ. ಯಾಕಂದರೆ ಇಷ್ಟು ಆಲ್ರೆಡಿ ಹಿಂದ್ಗಡೆ ಒಂದು 5 ಕಿಲೋಮೀಟ್ರ್ ಹಿಂದ್ಗಡೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ.
ಹೆಂಗೋ ನಾನು ಒನ್ ವೇಲಿ ಬಂದು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಅವರು ಅದೇ ಥರ ಫಸ್ಟ್ ಅವ್ರು ಒನ್ ವೇ ಬಂದರು, ಅವರಿಂದ ನಾನು ಬಂದೆ. ಪರವಾಗಿಲ್ಲ, ಹೆಂಗೋ ಎಷ್ಟು ಮುಂದಕ್ಕೆ ಹೋದರೆ ಓಪನ್ ಮಾಡಿಬಿಟ್ರೆ ನಮಗೆ ಬೇಗ ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಅವ್ರು ಸಖತ್ತಾಗಿ ಹೊಡಿತಾ ಇದ್ದಾರೆ ಆಲ್ರೆಡಿ. ಯಾಕಂದರೆ ಹಾಯಾಬುಸ ಸ್ಪೀಡ್ ಗೊತ್ತಿದೆಯಲ್ಲ, ನಮ್ಮದು 160 ಅಪಾಚಿಗೆ ಲೀಡ್ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ ಆದರೆ ಹಾಂ ಓಪನ್ ಇದೆ ಮುಂದಕ್ಕೆ. ನೋಡಿ ಅಲ್ಲೇ ಜಾಮ್ ಇದೆ. ಎಲ್ಲಾಗಿದೆ ಗೊತ್ತಿಲ್ಲ ಜಾಮು. ನನಗೋಸ್ಕರ ಪಾಪ ವೆಯ್ಟ್ ಮಾಡ್ತಾ ಇರಾಗಿದ್ದಾರೆ.